ಭಟ್ಕಳ ಮುರಿನಕಟ್ಟೆ ವಿವಾದದ ಹಿನ್ನೆಲೆಯಲ್ಲಿ ಮೇ 29ರಂದು ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಕರೆ. ಹಿಂದೂ ಕಾರ್ಯಕರ್ತರು ಹಾಗೂ ಪೊಲೀಸರ ಮೇಲಿನ ಹಲ್ಲೆ ಖಂಡನೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಭಾಗವಹಿಸಲಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ NS ಹೆಗಡೆ ಹೇಳಿಕೆ. ಭಟ್ಕಳ ತಾಲೂಕಿನ ಮುರಿನಕಟ್ಟೆ ವಿವಾದಕ್ಕೆ ಸಂಬಂಧಿಸಿದಂತೆ ಹಿಂದೂ ಕಾರ್ಯಕರ್ತರು ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ನಡೆಸಿರುವುದಾಗಿ ಆರೋಪಿಸಲಾದ ಹಲ್ಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷವು ಇದೇ ತಿಂಗಳು 29ರಂದು ಭಟ್ಕಳದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಾಗಿ ಭಟ್ಕಳ ಬಿಜೆಪಿ ಮಂಡಲವು ಪತ್ರಿಕಾಗೋಷ್ಠಿಯಲ್ಲಿ ಘೋಷಿಸಿದೆ. ಹೌದು ವೀಕ್ಷಕರೇ, ಭಟ್ಕಳ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ NS ಹೆಗಡೆ ಮಾತನಾಡಿ, ಮೇ 24ರಂದು ನಡೆದ ಘಟನೆ ಅತ್ಯಂತ ಖಂಡನೀಯವಾಗಿದ್ದು, ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯನ್ನುಂಟು ಮಾಡುವ ರೀತಿ ಕೆಲವು ಮುಸ್ಲಿಂ ಯುವಕರು ವರ್ತಿಸಿದ್ದಾರೆ ಎಂದು ಆರೋಪಿಸಿದರು. ಅವರ ಪ್ರಕಾರ ಹೊಸದಾಗಿ ನಿರ್ಮಾಣ ಹಂತದಲ್ಲಿದ್ದ ಮುರಿನಕಟ್ಟೆ ಪ್ರದೇಶಕ್ಕೆ ಏಕಾಏಕಿ ಕೆಲವು ಮುಸ್ಲಿಂ ಸಮುದಾಯದ ಯುವಕರ ಗುಂಪು ತೆರಳಿ ಅಲ್ಲಿನ ವಾತಾವರಣವನ್ನು ಉದ್ವಿಗ್ನಗೊಳಿಸುವ ರೀತಿಯಲ್ಲಿ ನಡೆದುಕೊಂಡಿದ್ದು, ಕಟ್ಟೆಯ ಅವಮಾನಕ್ಕೆ ಕಾರಣವಾಗುವ ರೀತಿಯಲ್ಲಿ ಕೃತ್ಯಗಳನ್ನು ನಡೆದಿದೆ ಎಂದು ದೂರಿದರು. ಈ ಘಟನೆ ಸ್ಥಳೀಯ ಹಿಂದೂ ಸಮುದಾಯದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ ಎಂದು ಕೂಡ ಹೇಳಿದರು. ಇದೇ ವೇಳೆ ಘಟನೆಯ ಮೂಲ ಕಾರಣವೆಂದು ಹೇಳಲಾಗುತ್ತಿರುವ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬ ಹರಿಬಿಟ್ಟಿದ್ದು, ಅದನ್ನು ಹರಿಬಿಟ್ಟ ವ್ಯಕ್ತಿಯನ್ನು ತಕ್ಷಣ ಬಂಧಿಸಿ ವಿಚಾರಣೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ಹಿಂದೂ ಯುವಕರು ಹಾಗೂ ಕರ್ತವ್ಯ ನಿರ್ವಹಣೆಯಲ್ಲಿ ತೊಡಗಿದ್ದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿದವರನ್ನು ಗುರುತಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಬಹಳ ದುಃಖ ಆಗ್ತಾ ಇದೆ. ಇಡೀ ಭಟ್ಕಳದ ಜನ ಈ ಮೊನ್ನೆ ಅರೆಕೋಡಿಯಲ್ಲಿ ನಡೆದಂತಹ ಘಟನೆಯನ್ನ ದುಃಖದಲ್ಲಿದ್ದರೆ, ಆ ಒಂದು ದುಃಖದ ಒಂದು ಸನ್ನಿವೇಶದಲ್ಲಿದ್ದರೆ ಅದನ್ನೇ ದುರುಪಯೋಗಪಡಿಸಿಕೊಂಡು ಅನೇಕರು ಅದನ್ನು ಪ್ರಚೋದನೆ ಮಾಡಿ ಈ ನಮ್ಮ ಭಟ್ಕಳದ ನಮ್ಮ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರ ಆದಂತಹ ನಮಗೆಲ್ಲರಿಗೂ ಗೊತ್ತಿದೆ, ಇದು ನಮ್ಮ ಮಾರಿಯಮ್ಮನ ಗುಡಿಗಳ ಸಲ್ಲಿಸಲಿಕ್ಕೆ ಇರುವಂತಹ ಒಂದು ಕಟ್ಟೆ ಇರುವಂಥದ್ದನ್ನ ನಾನು ಓದಿ ತಿಳ್ಕೊಂಡಿದ್ದೇನೆ. ಆ ಏನು ಮುರಿನಕಟ್ಟೆ ಅಂತ ಇವತ್ತು ಪ್ರಚಾರದಲ್ಲಿದೆ, ಆ ಮುರಿನಕಟ್ಟೆ ಅಲ್ಲಿದ್ದದ್ದು ನಮ್ಮ ರೋಡಿನ ಅಗಲಾಗುವಂತಹ ಸಂದರ್ಭದಲ್ಲಿ, ನ್ಯಾಷನಲ್ ಆಗುವಂತಹ ಸಂದರ್ಭದಲ್ಲಿ ಅದನ್ನ ಸ್ಥಳಾಂತರಿಸಲಾಗಿರುವಂಥದ್ದು ಇದರ ವಿಶ್ಲೇಷಣೆ ಆಗಿದೆ. ಈ ಮುರಿನಕಟ್ಟೆ ಜಾಗದಲ್ಲಿ ಏನು ಆ ಧಾರ್ಮಿಕ ಕ್ಷೇತ್ರ ನಮ್ದಿದೆ, ಆ ಕ್ಷೇತ್ರದಲ್ಲಿ ಮತ್ತೆ ಪುನರ್ ನಿರ್ಮಾಣ ಆಗಬೇಕು ಅಂದ್ರೆ ಕಟ್ಟೆಯನ್ನು ಕಟ್ಟಿರುವಂಥದ್ದು ಅವತ್ತು ನಮ್ಮ ಗಮನಕ್ಕಿದೆ. ಈ ದುಃಖದ ಸನ್ನಿವೇಶವನ್ನ ದುರುಪಯೋಗಪಡಿಸಿಕೊಂಡಂತ ಅನ್ಯಭೂಮಿನವರು ಆವತ್ತೇನೆ ಒಬ್ಬ ವಾಟ್ಸ್ಆಪ್ ಅಲ್ಲ, ಫೇಸ್ಬುಕ್ ಅಲ್ಲಿ ಏನೋ ಒಂದು ಕಳಿಸಿದ ಆ ಚಿತ್ರಣವನ್ನ ಕಳಿಸಿ ತಕ್ಷಣದಲ್ಲಿ 2000ಕ್ಕೂ 3000ಕ್ಕೂ ಹೆಚ್ಚು ಜನ ಆ ಸಂದರ್ಭದಲ್ಲಿ ಸೇರಿ ಆ ಕಟ್ಟೆಯನ್ನು ಧ್ವಂಸ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಇವತ್ತು ಅದನ್ನು ಖಂಡಿಸ್ತಾ ಇದ್ದೇವೆ. ಈ ಘಟನೆ ಒಂದು ಕಡೆ ನಮ್ದು ಇಲ್ಲಿ ದುಃಖದ ಸನ್ನಿವೇಶ ನಾವಿದ್ದೇವೆ, ಆದರೂ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮೇಲೆ ದಾಳಿ ಆಗಿದೆ, ಇದನ್ನ ಧ್ವಂಸ ಮಾಡ್ತಾ ಇರುವಂಥದ್ದನ್ನ ಇಟ್ಕೊಂಡು ನಮ್ಮ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರುಗಳು ಅಲ್ಲಿ ಕೇವಲ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿದ್ದಾರೆ, ಅದನ್ನು ವಿರೋಧ ಮಾಡ್ಲಿಕ್ಕೆ ಹೋಗಿದ್ದಾರೆ, ಧ್ವಂಸ ಮಾಡ್ತಾ ಇದ್ದನ್ನು ವಿರೋಧ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದು ಇವತ್ತು ನಡೆದಿದ್ದೇನು, ಅಲ್ಲಿ ಪೊಲೀಸ್ ಇಲಾಖೆಯ ಮೇಲೇನೆ ಅವರು ದೌರ್ಜನ್ಯ ಮಾಡಿದ್ದಾರೆ, ಅವರ ಮೇಲೆ ಅವರು ತಮ್ಮ ಇದನ್ನ ತೋರಿಸಿದ್ದಾರೆ. ಇದ್ರ ಜೊತೆಯಲ್ಲಿ ಅಲ್ಲಿ ಆ ಸ್ಥಳದಲ್ಲಿ ನಮ್ಮ ಹೋದಂತ ಕಾರ್ಯಕರ್ತರುಗಳನ್ನ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡು ಅಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತವರನ್ನ ಕೇವಲ 3-4 ಜನರನ್ನ ಬಂಧಿಸಿಕೊಂಡು ಅವ್ರ ಮೇಲೆ FIR ಮಾಡಿ ನಮ್ಮ ಕಾರ್ಯಕರ್ತರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕ್ತಾ ಇರೋದು ಇದು ದುರ್ದೈವ. ಇದು ದುರ್ದೈವದ ಸಂಗತಿ, ಬಹಳ ನೋವಿನ ಸಂಗತಿ. ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾ ಇದೆ. ಇದ್ರಲ್ಲಿ ಏನೋ ಇದೆ ಅಂತ, ಇದು ಷಡ್ಯಂತ್ರ ಇದೆ, ಏನೋ ಮೊದಲೇ ಪ್ರೀ ಪ್ಲಾನ್ ಆಗಿರ್ಬೇಕು ಅಂತ ಅರ್ಥ ಇದೆ. ಹಾಗಾಗಿ ಆ 2-3 ಸಾವಿರ ಜನರನ್ನು ಮೇಲೂ ಕೇಸ್ ದಾಖಲು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿದ್ದಾರೆ, ನಮ್ಮ ಶ್ರದ್ಧಾ ಕೇಂದ್ರ ಇದನ್ನ ಉಳಿಸ್ಕೊಳ್ಬೇಕು ಅಂತ ಹೋರಾಟಕ್ಕೆ ಹೋಗಿದ್ದಾರೆ. ನಾನು ಕೇಳಿದೆ 35 ಕೇಸ್ ದಾಖಲಾಗಿರುವಂಥದ್ದು ಕೇಳಿದ್ದಾರೆ, ಇದನ್ನು ವಾಪಸ್ ತೆಗೆದುಕೊಳ್ಬೇಕು.
ಇದನ್ನು ವಾಪಸ್ ತೆಗಿಬೇಕು ಆಡಳಿತ ಮತ್ತು ನಮ್ಮ ಗೃಹ ಇಲಾಖೆ. ಹಾಗೇನೆ ನಮ್ಮ ರಾಘವೇಂದ್ರ ಅಂತ ನಾನು ಕೇಳಿದೆ, ನಮ್ಮ ಕಾರ್ಯಕರ್ತರು ಹಲ್ಲೆ ಆಗಿರುವಂಥದ್ದು ಮಾಹಿತಿ ನಾನು ಕೇಳ್ಕೊಂಡೆ. ಅಂತ ಹಲ್ಲೆಗೆ ಯಾರು ಸಂಬಂಧ ಕೊಟ್ಟರು ಅವನನ್ನು ಬಂಧಿಸ್ಬೇಕು. ಈ 3-4 ಬೇಡಿಕೆಗಳನ್ನು ನಾವು ಇಟ್ಕೊಂಡು ಇವತ್ತು ಭಟ್ಕಳದಲ್ಲಿ ನಮ್ಮ ಭಟ್ಕಳ ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ಸಾರ್ವಜನಿಕರು, ನಮ್ಮ ಪರಿವಾರ ಸಂಘಟನೆಯ ಎಲ್ಲ ಸಹಕಾರದಿಂದ ನಾವು ಬಿಜೆಪಿಯ ನೇತೃತ್ವದಲ್ಲಿ, ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ಪ್ರತಿಭಟನೆ ರಿಕ್ಷಾ ಚಾಲಕರು ಮಾಲಕರು ಸಂಘ ಗಣೇಶ ಚತುರ್ಥಿ ಮೈದಾನ ಅಂತಿದೆ, ಅದೇ ಅಲ್ವಾ? ಆ ಮೈದಾನದಿಂದ ನಮ್ಮ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭ ಆಗಿ ಆಡಳಿತ ಸೌಧ, ಏನು ಎ ಸಿ ಆಫೀಸ್ ಅಂತ ಕರಿತೀವಿ, ಆ ಆಡಳಿತ ಸೌಧದ ಎದುರುಗಡೆ ನಮ್ಮ ಪ್ರತಿಭಟನಾ ಮೆರವಣಿಗೆ ಅಲ್ಲಿ ಮನವಿ ಕೊಡುವುದರ ಮುಖಾಂತರ ಈ ಬೇಡಿಕೆಗಳನ್ನು ನಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಅದನ್ನು ಸ್ವೀಕಾರ ಮಾಡಬೇಕು, ಸ್ಪಂದಿಸಬೇಕು. ಇದು ನಮ್ಮ ಹೋರಾಟದ ಉದ್ದೇಶ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಇಲಾಖೆ ಹಲವಾರು ವ್ಯಕ್ತಿಗಳ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿದ್ದು ತನಿಖೆ ಮುಂದುವರಿದಿದೆ. ಘಟನೆಯ ಕುರಿತು ಪ್ರಚೋದನಕಾರಿ ಹೇಳಿಕೆಗಳು ಹಾಗೂ ವದಂತಿಗಳನ್ನು ಹರಡದಂತೆ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಸೂಚನೆ ನೀಡಿದೆ ಎಂಬ ಮಾಹಿತಿಯೂ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷವು ಇದೇ ಬರುವ ಮೇ 29ರಂದು ಭಟ್ಕಳದಲ್ಲಿ ಭಾರೀ ಪ್ರತಿಭಟನೆ ಮೆರವಣಿಗೆ ಹಮ್ಮಿಕೊಳ್ಳುವುದಾಗಿ ತಿಳಿಸಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. ವಿವಿಧ ಸಂಘಟನೆಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು NS ಹೆಗಡೆ ಹೇಳಿದರು. ನಮ್ಮ ಹೋರಾಟ ಯಾವುದೇ ಸಮುದಾಯದ ವಿರುದ್ಧವಲ್ಲ, ಹಿಂದೂ ಸಮಾಜದ ರಕ್ಷಣೆ ಹಾಗೂ ಅವರಿಗಾಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದೇ ನಮ್ಮ ಉದ್ದೇಶ ಎಂದು ಅವರು ತಿಳಿಸಿದರು. ಪ್ರತಿಭಟನೆ ಶಾಂತಿಯುತ ಹಾಗೂ ಕಾನೂನುಬದ್ಧ ರೀತಿಯಲ್ಲಿ ನಡೆಯಲಿದೆ ಎಂದು ಕೂಡ ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಲಕ್ಷ್ಮೀನಾರಾಯಣ್, ಬಿಜೆಪಿ ಮಹಿಳಾ ಮುಖಂಡರಾದ ಶಿವಾನಿ ಶಾಂತಾರಾಮ್, ಮಾಜಿ ಶಾಸಕ ಶಿವಾನಂದ್ ನಾಯ್ಕ್, ಹೊನ್ನಾವರ ಮಂಡಲಾಧ್ಯಕ್ಷ ಹಾಗೆಯೇ ಶ್ರೀನಿವಾಸ್ ನಾಯ್ಕ್ ಸೇರಿದಂತೆ ಪಕ್ಷದ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.